ಒಂದಂಕದ ಪ್ರಶ್ನೆಗಳನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ ದೇಶ ಕುಟುಂಬ ಕಲ್ಯಾಣ ಯೋಜನೆಯನ್ನು ಮೊದಲು ಅಳವಡಿಸಿಕೊಂಡಿತು? ವಿಚ್ ಕಂಟ್ರಿ ಫಸ್ಟ್ ಅಡಾಪ್ಟೆಡ್ ದ ಫ್ಯಾಮಿಲಿ ಪ್ಲಾನಿಂಗ್ ಸ್ಕೀಮ್? ಕರ್ನಾಟಕದಲ್ಲಿ ರಚಿಸಿರುವ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಕ್ರಮಾನುಗತಿಯಲ್ಲಿ ಆರಿಸಿ. ಎಲ್ಲ ಕೊಟ್ಟಿರ್ತಾರೆ ಪ್ರಶ್ನೆ, ಅದನ್ನು ನೋಡ್ಕೋಬೇಕಾಗುತ್ತೆ. ಲಿಜ್ಜತ್ನ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಮುಂಬೈಯಲ್ಲಿ. ಭಾರತದ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಅಂತ ಕರೆದವರು ಯಾರು? ಚಾರ್ಲ್ಸ್ ಮೆಟಕಾಫ್. ಹೂ ಕಾಲ್ಡ್ ಇಂಡಿಯನ್ ವಿಲೇಜ್ ಲಿಟಲ್ ರಿಪಬ್ಲಿಕ್ಸ್? ಚಾರ್ಲ್ಸ್ ಮೆಟಕಾಫ್. ಸ್ವಗೌರವ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು? ಕಮೆಂಟ್ ಮಾಡಿ ಹೇಳಿ. ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯ ಮಾಡ್ತಕ್ಕಂಥವ್ರು ಯಾರು? ಸಂತ್ ಹಾಗೂ ಬಾರ್ತಲೋಮಿಯೋ. ಅದನ್ನು ನೀವು ನೋಡಿ. ಕೆನೆಪದರ ಪರಿಕಲ್ಪನೆಯನ್ನು ಮೊದಲು ಬಳಸಿದ ಆಯೋಗ ಯಾವುದು? ಹೇಳಬೇಕು ನೀವೇ ಕಮೆಂಟಲ್ಲಿ. ನಬಾರ್ಡನ್ನು ವಿಸ್ತರಿಸಿ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ. ಮಾಧ್ಯಮದ ದೊರೆ ಅಂತ ಪ್ರಖ್ಯಾತರಾದವರು ಯಾರು? ಮೀಡಿಯಾ ಬ್ಯಾರನ್. ಸೊ ಫೇಮಸ್ ಆಸ್ ದ ಮೀಡಿಯಾ ಬ್ಯಾರನ್. ಅದನ್ನು ನೀವು ಮಾಡಬೇಕಾಗುತ್ತೆ. ಅದಾದ ನಂತರ ಸಮಾಜ ನಿಷ್ಠೆ ದರೋಡೆ ಅಂತಂದ್ರೆ ಏನು? ವಾಟ್ ಈಸ್ ಮೆಂಟ್ ಬೈ ಸೋಷಿಯಲ್ ಬ್ಯಾಂಡಿಟಿ? ಅದಾದ ನಂತರ ಯಾವ ವರ್ಷವನ್ನು ಜನಸಂಖ್ಯಾ ವಿಭಜಕ ವರ್ಷ ಅಂತ ಕರೀತಾರೆ? 1921. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಯಾರು? ಜೆಸ್ ಕುರಿಯೆ. ಅದನ್ನು ನೀವು ಓದ್ಕೊಳ್ಳಿ. ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಸ್ಥಾಪಕರು ಯಾರು? ಬೆಂದೇಶ್ವರ್ ಪಾಠಕ್. ಹಿಂದೂ ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನು ಹೇಗಂತ ಕರೀತಾರೆ? ಕಮೆಂಟ್ ಮಾಡಿ ಹೇಳಿ. ಕಿಶನ್ ನಗರಿ ಗ್ರಾಮವನ್ನು ಅಧ್ಯಯನ ಮಾಡ್ತಕ್ಕಂಥವ್ರು ಯಾರು? ಹೂ ಸ್ಟಡಿಡ್ ದ ವಿಲೇಜ್ ಆಫ್ ಕಿಶನ್ ನಗರಿ. ಡೆಮೋಗ್ರಫಿ ಪದವನ್ನು ಮೊಟ್ಟ ಮೊದಲಿಗೆ ಬಳಸ್ತಕ್ಕಂಥವ್ರು ಯಾರು? ಅದನ್ನು ನೀವು ಕಮೆಂಟ್ ಮಾಡಿ ಹೇಳಬೇಕಾಗುತ್ತೆ. ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟ ಸೂತ್ರಗಳವ್ರದ್ದು ನೀವು ಪ್ರಿನ್ಸಿಪಲ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಪುಷ್ಕರ್ ವಾರ್ಷಿಕ ಜಾತ್ರೆ ಎಲ್ಲಿ ನಡೀತಕ್ಕಂಥದ್ದು? ಅದನ್ನು ಹೇಳಿ ಕಮೆಂಟಲ್ಲಿ. ಭಾರತದ ಸಾಮಾಜಿಕ ಚಳುವಳಿ ಕೃತಿಯನ್ನು ರಚಿಸ್ತಕ್ಕಂಥವ್ರು ಯಾರು? ಕಮೆಂಟ್ ಮಾಡಿ ಹೇಳಿ. ಎಂ ಜಿ ನರೇಗಾ ಜಾರಿಗೆ ಬಂದಿರತಕ್ಕಂಥ ವರ್ಷ. ಹಿಂದೂ ಪದವನ್ನು ಪರಿಚಯ ಮಾಡ್ತಕ್ಕಂಥವ್ರು ಯಾರು? ಕರ್ನಾಟಕದ ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾರು? ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಸಂವಾದ್ ಕೌಮುದಿ ವಾರ್ತಾಪತ್ರಿಕೆಯನ್ನು ಆರಂಭ ಮಾಡ್ತಕ್ಕಂಥವ್ರು ಯಾರು? ಹೂ ಸ್ಟಾರ್ಟೆಡ್ ಸಂವಾದ್ ಕೌಮುದಿ ನ್ಯೂಸ್ ಪೇಪರ್? ಭೀಮಸೇನ್ ಸಂಘಟನೆಯ ಸ್ಥಾಪಕರು ಯಾರು? ಹೂ ಇಸ್ ದ ಫೌಂಡರ್ ಆಫ್ ದ ಭೀಮಸೇನ್ ಆರ್ಗನೈಸೇಷನ್? ಸಂಸ್ಕೃತಾನುಕರಣ ಅಂತಂದ್ರೆ ವಾಟ್ ಈಸ್ ದ ಸಂಸ್ಕೃತೈಸೇಷನ್? 2011 ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? ಅಕಾರ್ಡಿಂಗ್ ಟು ದ 2011 ಸೆನ್ಸಸ್, ವಾಟ್ ಈಸ್ ದ ಸೆಕ್ಸ್ ರೇಷಿಯೋ ಆಫ್ ಇಂಡಿಯಾ? ಈ ಒಂದು ಪ್ರಶ್ನೆ ನೀವು ಓದ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪ್ರಶ್ನೆ ಎಲ್ಲ ಕೊಟ್ಟಿದ್ದೇನೆ. ಬ್ರಹ್ಮ ಸಮಾಜದ ಸ್ಥಾಪಕರು. ಮಹಿಳಾ ಸಬಲೀಕರಣದ ವರ್ಷ ಯಾವುದು? ವಿಚ್ ಇಸ್ ದ ಇಯರ್ ಆಫ್ ವುಮೆನ್ಸ್ ಎಂಪವರ್ಮೆಂಟ್? ಬಹುರಾಷ್ಟ್ರೀಯ ಕಂಪನಿಯನ್ನು ಸರಿ, ಕೋಕೋಕೋಲಾ, ITC ಯಾವುದಾದ್ರೂ ಒಂದು ಬರೀರಿ. ಭಾರತದ ಪ್ರಾಚೀನ ನಾಗರಿಕತೆಯನ್ನು ಹೆಸರಿಸಿ. ಸಿಂಧು ನದಿ ನಾಗರಿಕತೆ. ಪ್ರಬಲ ಜಾತಿ ಪರಿಕಲ್ಪನೆಯನ್ನು ಪರಿಚಯ ಮಾಡ್ತಕ್ಕಂಥವ್ರು ಯಾರು? ಕಮೆಂಟ್ ಮಾಡಿ ಹೇಳಿ. ಅದೇ ಕಾಣದ ಕೈ ಪರಿಕಲ್ಪನೆ SNDP. ಅದನ್ನು ನೀವು ಕಮೆಂಟ್ ಮಾಡಿ ಹೇಳಲೇಬೇಕು ನನಗೆ. ಭಾರತ ಸರ್ಕಾರವು ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದೆ. ಈ ಸರಿಯಾಗಿ ಜೋಡಿಗಳನ್ನು ಜೋಡಿಸಿ. ಆ ಪ್ರಶ್ನೆ ಬರುತ್ತೆ, ಅದನ್ನು ನೀವು ಅಲ್ಲಿ ಜೋಡಿಸ್ಬೇಕಾಗುತ್ತೆ. 6ನೇ ಪಂಚವಾರ್ಷಿಕ ಯೋಜನೆ ಕಲ್ಯಾಣದ 3 ಸಮಗ್ರ ಯೋಜನೆಗಳನ್ನು ಗುರುತಿಸಿ. ಇಲ್ಲಿದೆ. ಕರ್ತ ಅಂತಂದರೆ ಯಾರು? ಕೊಟ್ಟಿದ್ದೀನಿ, ನೋಡ್ಕೋಬೇಕು ಆ ಒಂದು ಪ್ರಶ್ನೆ. ಹೂ ಇಸ್ ಕರ್ತ? ದೊರಾಯಿ ಆದಿವಾಸಿ ಮಾರುಕಟ್ಟೆಯನ್ನು ಅಧ್ಯಯನ ಮಾಡ್ತಕ್ಕಂಥವ್ರು ಯಾರು? ಇಲ್ಲೆಲ್ಲ ಪ್ರಶ್ನೆ ಇದೆ, ಒಂದೊಂದಾಗಿ ನೋಡ್ತಾ ಹೋಗ್ಬೇಕು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗೊಂದು ಲೈಕ್ ಮಾಡಿ. ಜನತಾ ವಿಪ್ಲವ ಅಂತಂದ್ರೇನು? ಇಲ್ಲೆಲ್ಲ ಪ್ರಶ್ನೆ ಇದೆ, ಒಂದೊಂದಾಗಿ ನೋಡ್ತಾ ಹೋಗಿ. ನರಸಿಂಹನವರ ಪಿತೃ ಪ್ರಧಾನ ಕುಟುಂಬದ ಪ್ರಮುಖ ಉದ್ಯೋಗ ಅಂತಂದ್ರೇನು? ಭಾರತೀಗುಂಬೆಯ ಸೃಷ್ಟಕರ್ತಿ ಯಾರು? ಭಾರತೀಯ ಭಾಷಾ ಸಂಸ್ಥಾನ ಎಲ್ಲಿದೆ? ಜಸ್ಟಿಸ್ ಪಾರ್ಟಿಯ ಯಾವುದಾದ್ರೂ ಉದ್ದೇಶಗಳನ್ನು ತಿಳಿಸಿ. ಸರಿ, 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದರೆ 2 ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ 2 ದ್ರಾವಿಡ ಭಾಷೆಗಳನ್ನು ತಿಳಿಸಿ. ನೇಮಿಂಗ್ ಇಟು ದ್ರಾವಿಡಿಯನ್ ಲ್ಯಾಂಗ್ವೇಜಸ್. ಭಾರತೀಯ ಬುಡಕಟ್ಟುಗಳ 2 ಸಮಸ್ಯೆಗಳನ್ನು ತಿಳಿಸಿ. ಇಲ್ಲೆಲ್ಲ ಕ್ವಶನ್ ಇದೆ, ಒಂದೊಂದಾಗಿ ನೀವು ಅದನ್ನು ನೋಡ್ತಾ ಹೋಗಬೇಕು, ಗಮನ ಕೊಟ್ಟು ನೋಡ್ತಾ ಹೋಗಬೇಕಾಗುತ್ತೆ. ಅದಾದ ನಂತರ ಸಿಂಧು ನದಿ ನಾಗರಿಕತೆ 2 ನಗರಗಳನ್ನು ಲೋತಾಲ್, ಅದು ಯಾವುದು ನೀವು ಕಮೆಂಟ್ ಮಾಡಿ ಹೇಳಬೇಕು. ನನಗೆ ಒಂದು ಹೇಳಿದ್ದೀನಿ. ಅಥವಾ ನಗರದ ಬಡತನಕ್ಕೆ 2 ಕಾರಣಗಳನ್ನು ತಿಳಿಸಿ. ಕಾಸಸ್ ಆಫ್ ಅರ್ಬನ್ ಪಾವರ್ಟಿ. ಕರ್ನಾಟಕದ ಯಾವುದಾದ್ರೂ 2 ಪರಿಶಿಷ್ಟ ಜಾತಿಗಳನ್ನು ತಿಳಿಸಿ. ಅದು ನೀವು ಕಮೆಂಟ್ ಮಾಡಿ ಹೇಳಿ. ಸ್ತ್ರೀಶಕ್ತಿ 2 ಉದ್ದೇಶಗಳನ್ನು ತಿಳಿಸಿ. ಕಾಗೋಡು ರೈತರ ಹೋರಾಟಕ್ಕೆ 2 ಕಾರಣ. ಆಧುನೀಕರಣ ಅಂತಂದ್ರೇನು? ಭಾಷಾವಾದ ಅಂತಂದ್ರೆ ವಾಟ್ ಈಸ್ ಲಿಂಗ್ವಿಸಮ್ ಅಷ್ಟೇ. ಸಾಮಾಜಿಕ ಹೊರಗುಳಿಕೆಯ ಅರ್ಥವನ್ನು ತಿಳಿಸಿ. ಅಲ್ಲಿ ಹಿಂದೆ ಸ್ವಲ್ಪ ಸೌಂಡ್ ಆಗ್ತಾ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಟ್ಟು ಕ್ವಶನ್ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಈಗ 5 ಮಾರ್ಕ್ಸ್ ಕ್ವಶನ್ ಒಂದೊಂದಾಗಿ ನೋಡ್ತಾ ಹೋಗ್ತಾವೆ. ಎಲ್ಲ ನೋಡಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲ. ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು ವಿವರಿಸಿ. ಪುಷ್ಕರ್ ವಾರ್ಷಿಕ ಜಾತ್ರಾ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿ. ಭಾರತೀಗುಂಬೆ ಒಂದು ಜಾಗತಿಕ ಪ್ರಜೆ. BS ಗುಹಾರ್ ಅವರು ವರ್ಗೀಕರಣ ಮಾಡಿರ್ತಕ್ಕಂಥ ಸಮೂಹಗಳನ್ನು ಜನಾಂಗೀಯ ಸಮೂಹ, ಅವಿಭಕ್ತ ಕುಟುಂಬ, ಅನುಕೂಲ ಅಥವಾ ಅನಾನುಕೂಲ. ನರಸಿಂಹನವರ ಕುಟುಂಬ ಪಿಕ್ಸ್. ಅದಾದ ನಂತರ ಗ್ರಾಮ ಪಂಚಾಯಿತಿಯ ಕಾರ್ಯಗಳನ್ನು ತಿಳಿಸಿ. ಮಾರುಕಟ್ಟೆ ಲಕ್ಷಣಗಳನ್ನು ತಿಳಿಸಿ. ಮ್ಯಾಕ್ಡೊನಾಲ್ಡೀಕರಣದ 5 ಮಾರ್ಗದರ್ಶಕ ತತ್ವಗಳನ್ನು ವಿವರಿಸಿ. ಜಾಗತೀಕರಣಕ್ಕೆ ಸಹಾಯಕವಾದ 5 ಪ್ರಮುಖ ಅಂಶಗಳನ್ನು ತಿಳಿಸಿ. ಸಂಪೂರ್ಣಾನಂದ ಸಮಿತಿಯ ಶಿಫಾರಸನ್ನು ವಿವರಿಸಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸುವಲ್ಲಿ
ಅದಾದ ನಂತರ ಎಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಒಂದೊಂದಾಗಿ. ಅವಿಭಕ್ತ ಕುಟುಂಬದ ಅನುಕೂಲ ಅನಾನುಕೂಲ ಹೇಳಿದ್ದೆ ನೋಡಿ. ಇಂಗ್ಲೀಷ್ ಪ್ರಶ್ನೆ ಇಲ್ಲೇ ಇದೆ, ನಾನು ಓದ್ತಾ ಹೋಗ್ತಾ ಇಲ್ಲ, ಜಸ್ಟ್ ನಿಮಗೆ ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದ್ದೇನೆ ಅಷ್ಟೇ, ಆಯಿತಾ. ಮುಂದೆ ನೋಡ್ತಾ ಹೋಗೋಣ. 10 ಅಂಕದ ಪ್ರಶ್ನೆ, ಜನಸಂಖ್ಯಾಶಾಸ್ತ್ರ ಎಂದರೇನು? ವಾಟ್ ಈಸ್ ಡೆಮೋಗ್ರಫಿ? ಎಕ್ಸ್ಪ್ಲೇನ್ ದ ಮೇನ್ ಫೀಚರ್ಸ್ ಆಫ್ ಇಂಡಿಯಾಸ್ ಡೆಮೋಗ್ರಫಿ. ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲೆಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ, ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ನಗರೀಕರಣ ಅಂತಂದ್ರೇನು? ಭಾರತದ ನಗರಗಳ ಸಮಸ್ಯೆಗಳನ್ನು ವಿವರಿಸಿ. ಅದಾದ ನಂತರ ಮುಂದೆ ನೋಡೋದಾದ್ರೆ ಕರ್ನಾಟಕ ರಾಜ್ಯ ರೈತ ಸಂಘವು, ಇಲ್ಲೆಲ್ಲ ಪ್ರಶ್ನೆ ಇದೆ, ನೀವು ಒಂದ್ಸಲ ಓದ್ತಾ ಹೋಗ್ಬಿಡಿ ಅಷ್ಟೇ. ಮತ್ತು ನಾನೇನು ಓದೋದು. ವೈವಿಧ್ಯತೆ ಅಂತಂದ್ರೇನು? ವಾಟ್ ಈಸ್ ದ ಡೈವರ್ಸಿಟಿ? ಎಕ್ಸ್ಪ್ಲೇನ್ ದ ನೇಚರ್ಸ್ ಆಫ್ ಇಂಡಿಯಾಸ್ ಡೈವರ್ಸಿಟಿ. ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಭಾರತೀಯ ಗ್ರಾಮಗಳ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳನ್ನು ವಿವರಿಸಿ. ಏಕತೆ ಎಂದರೇನು? ಭಾರತೀಯ ಏಕತೆಯ ಸ್ವರೂಪವನ್ನು ವಿವರಿಸಿ. ಮಲಪ್ರಭಾ ಹೋರಾಟವನ್ನು ಚರ್ಚಿಸಿ. ಇದಿಷ್ಟು 10 ಅಂಕದ ಪ್ರಶ್ನೆ. 2 ಅಂಕದ ಪ್ರಶ್ನೆ ಚರ್ಚೆ ಮಾಡಿದ್ವಿ, 5 ಅಂಕದ ಪ್ರಶ್ನೆ ಚರ್ಚೆ ಮಾಡಿದ್ವಿ. ಅದಾದ ನಂತರ 10 ಅಂಕದ ಪ್ರಶ್ನೆಯನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡಿದ್ವಿ. ಇವಿಷ್ಟು ಈ ಒಂದು ವಿಡಿಯೋದಲ್ಲಿ. ಇದರ ಒಂದು ಆನ್ಸರನ್ನು ಕಮೆಂಟಲ್ಲಿ ಕೊಟ್ಟಿದ್ದೇನೆ, ಇದರ ಒಂದು PDF ಅನ್ನು ಟೆಲಿಗ್ರಾಮ್ ಮತ್ತು ಕಮೆಂಟಲ್ಲಿ ಕೊಟ್ಟಿದ್ದೇನೆ. ಎಲ್ಲ ಇದನ್ನು ತಗೊಂಡು ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.